ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂಥ ಪೂರ್ವ ಸಿದ್ಧತೆಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅಂತ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನಮಗೆ ಯಾವ್ಯಾವ ರೀತಿಯೆಲ್ಲ ಪೂಜಾ ಸಾಮಗ್ರಿಗಳು ಬೇಕು, ಯಾವ್ಯಾವೆಲ್ಲ ವಸ್ತುಗಳನ್ನು ನಾವು ಮುಂಚೆನೇ ಅರೇಂಜ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಬ್ಬಕ್ಕಿಂತ ಮುಂಚೆನೇ ನಾವು ಇದೆಲ್ಲ ತಯಾರಿನ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಯಾಕಂದರೆ ಹಬ್ಬದ ಹಿಂದೆ ನಾವು ಎಲ್ಲದನ್ನು ನಾವು ನೋಡ್ಕೊಳ್ಳೋದಕ್ಕೆ ಹೋದರೆ ಆದಷ್ಟು ಬೇಗನೆ ಟೈಮ್ ಆಗೋಗ್ಬಿಡುತ್ತೆ. ಜೊತೆಗೆ ನಮಗೆ ಇದೆಲ್ಲದನ್ನು ಕೂಡ ಹೊಂದಿಸ್ಕೊಳ್ಳೋದಕ್ಕೆ ಟೈಮು ಕೂಡ ಸಾಲೋದಿಲ್ಲ. ಯಾಕಂದರೆ ನಮ್ಮ ಹೆಣ್ಮಕ್ಳಿಗೆ ಹಬ್ಬ ಅಂತ ಅಂದರೆ ಮುಂಚೆನೇ 1 ತಿಂಗಳು ಮುಂಚೆನೇ ನಮಗೆ ಪೂರ್ವ ಸಿದ್ಧತೆ ತುಂಬಾ ಇರುತ್ತೆ. ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಜೊತೆಗೆ ಎಲ್ಲ ಕೆಲಸಗಳು ಕೂಡ ನಮ್ಮದೇ ಆಗಿರೋದ್ರಿಂದ ಇದೆಲ್ಲ ತಯಾರಿನ ಮಾಡ್ಕೊಳ್ಳೋದಕ್ಕೆ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ನಾನು ನಿಮಗೆ ಈಸಿ ಆಗಲಿ ಅಂತ ಹೇಳಿ ಈ ಪೂಜಾ ಸಾಮಗ್ರಿಗಳೆಲ್ಲನೂ ಕೂಡ ನಾನು ನಿಮಗೆ ಲಿಸ್ಟ್ ಮಾಡಿ ತಂದಿದ್ದೀನಿ. ಆದಷ್ಟು ಈ ಲಿಸ್ಟನ್ನು ನೀವು ನೋಡಿಕೊಂಡ್ರೆ ಸಾಕು, ಅಥವಾ ನೀವು ಸ್ಕ್ರೀನ್‌ಶಾಟ್ ತೆಗೆದಿಟ್ಕೊಂಡು ನೀವು ಶಾಪಿಂಗ್ ಹೋದಾಗ ಇದೆಲ್ಲನೂ ಕೂಡ ನೀಟಾಗಿ ತೊಗೊಂಡು ಬಂದರೆ ಇದರಲ್ಲಿ ಯಾವುದೇ ವಸ್ತು ಕೂಡ ನಿಮಗೆ ಮಿಸ್ ಆಗಿಲ್ಲ. ಎಲ್ಲ ವಸ್ತುಗಳನ್ನು ಕೂಡ ನಾನು ಕಂಪ್ಲೀಟಾಗಿ ನಿಮಗೆ ಬರೆದು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಹೊಸದಾಗಿ ಯಾರ್ಯಾರೆಲ್ಲ ಪ್ರಾರಂಭ ಮಾಡ್ಕೋಬೇಕು ಅಂತ ಇದ್ದೀರಾ ಅವ್ರಿಗೂ ಕೂಡ ತುಂಬಾ ಉಪಯುಕ್ತ ಆಗುತ್ತೆ. ಯಾಕಂತ ಅಂದರೆ ಹೊಸದಾಗಿ ಮಾಡೋವಂಥವ್ರಿಗೆ ಇನ್ಫಾರ್ಮೇಷನ್ನು ಅಷ್ಟಾಗಿ ಗೊತ್ತಿರೋದಿಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಕೂಡ ಹೇಳ್ತಾ ಇರ್ತಾರೆ. ಹಾಗಾಗಿ ಯಾವ ರೀತಿ ಮಾಡೋದು ಅನ್ನೋದು ಕೂಡ ಅವ್ರಿಗೆ ತುಂಬಾ ಗೊಂದಲ ಇರುತ್ತೆ. ಹಾಗಾಗಿ ನಾನು ಇದೆಲ್ಲ ಲಿಸ್ಟನ್ನು ಮಾಡಿ ನಿಮಗೋಸ್ಕರ ತಂದಿದ್ದೀನಿ. ನೋಡಿ, ಇವಾಗ ಮೊದಲಿಗೆ ನಮಗೆ ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಮಾಡೋದಕ್ಕೆ ನಮಗೆ ಯಾವ್ಯಾವೆಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ನಿಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಪೂಜಾ ಸಾಮಗ್ರಿಗಳನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಪೂಜಾ ಸಾಮಗ್ರಿಗಳನ್ನು ನಾವು ನೋಡ್ಕೊಳ್ಳೋದಾದರೆ ನಾವು ಮೊದಲಿಗೆ ಅರಿಶಿಣ ಕುಂಕುಮದಿಂದನೇ ಶುರು ಮಾಡಬೇಕು. ಹಾಗಾಗಿ ಅರಿಶಿಣ ಕುಂಕುಮ ಮೊದಲು, ಅದಾದಮೇಲೆ ಊದುಬತ್ತಿ, ಕರ್ಪೂರ ಮತ್ತು ಪಚ್ಚ ಕರ್ಪೂರ. ಕರ್ಪೂರ ಯಾಕಂತ ಅಂದರೆ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಆರತಿ ಮಾಡೋದಕ್ಕೆ ಬೇಕಾಗುತ್ತೆ ದೇವರಿಗೆ. ಮತ್ತು ಪಚ್ಚ ಕರ್ಪೂರ ಯಾಕಂತ ಅಂದರೆ ನಿಮಗೆ ಸ್ವಲ್ಪ ಕಳಸಕ್ಕೆ ಹಾಕೋದಕ್ಕೆ, ಜೊತೆಗೆ ಸ್ವಲ್ಪ ದೀಪಕ್ಕೂ ಕೂಡ ನೀವು ಹಾಕ್ಕೊಳ್ಬೋದು. ಜೊತೆಗೆ ಪ್ರಸಾದ ಮಾಡಿರ್ತೀರ ಅಲ್ವಾ, ಆ ಪ್ರಸಾದಕ್ಕೂ ಕೂಡ ಸ್ವಲ್ಪ ಪಚ್ಚ ಕರ್ಪೂರನ ಸೇರಿಸೋದ್ರಿಂದ ಪ್ರಸಾದ ತುಂಬ ಅದ್ಭುತವಾಗಿ ರುಚಿಯಾಗಿ ಬರುತ್ತೆ. ಹಾಗಾಗಿ ನಮಗೆ ಪಚ್ಚ ಕರ್ಪೂರ ಬೇಕಾಗತ್ತೆ ಇಂಪಾರ್ಟೆಂಟಾಗಿ. ಅದ್ರ ಜೊತೆಗೆ ನಾವು ಸಾಂಬ್ರಾಣಿ ಧೂಪ ಅಥವಾ ಕಲ್ಲು ಸಾಂಬ್ರಾಣಿ ಅಂತ ಬರುತ್ತೆ, ಅದನ್ನು ಕೂಡ ನೀವು ತಗೊಂಡು ಧೂಪನ ಮಾಡ್ಕೊಳ್ಬಹುದು. ಅಥವಾ ರೆಡಿ ಇವಾಗ ಧೂಪಗಳು ಸಿಗುತ್ತೆ ಅಲ್ವಾ, ಅದನ್ನು ಕೂಡ ನಿಮಗೆ ಟೈಮ್ ಇಲ್ಲ ಅಂತ ಅಂದರೆ ಅದನ್ನು ಕೂಡ ಹಚ್ಚಿ ಧೂಪನ ಹಾಕ್ಕೊಳ್ಬೋದು. ನಿಮಗೆ ಟೈಮ್ ಇದೆ, ನಾನು ಎಲ್ಲ ಮಾಡ್ಕೊಳ್ತೀನಿ ಅನ್ನೋ ಹಾಗಿದ್ದರೆ ಕಲ್ಲು ಸಾಂಬ್ರಾಣಿನ ತೊಗೊಂಡು ನೀವು ಚುಪ್ಪನ್ನು ಕೆಂಡ ಮಾಡಿಕೊಂಡು ಅದಾದ ನಂತರ ನೀವು ಸಾಂಬ್ರಾಣಿನ ಹಾಕ್ಕೊಳ್ಬೋದು. ನಂತರ ಬತ್ತಿ ಮತ್ತು ತುಪ್ಪದ ಬತ್ತಿ ಏನಕ್ಕೆ ಅಂತ ಅಂದರೆ ದೀಪಕ್ಕೆ ಹಾಕೋದಕ್ಕೆ ಬತ್ತಿ ಬೇಕಾಗತ್ತೆ. ಮತ್ತು ತುಪ್ಪದ ಬತ್ತಿ, ನಿಮಗೆ ತುಪ್ಪದ ಆರತಿ ಏನಾದರೂ ನೀವು ಮಾಡೋದಾದರೆ ತುಪ್ಪದ ಬತ್ತಿ ನಿಮಗೆ ಬೇಕಾಗತ್ತೆ. ಮನೆಯಲ್ಲೇ ಕೂಡ ಮಾಡ್ಕೊಳ್ಬೋದು, ನಿಮ್ಗೆ ಅಷ್ಟೆಲ್ಲ ಟೈಮ್ ಇರೋದಿಲ್ಲ. ಬಟ್ ಮಾಡ್ಕೊಳ್ತೀವಿ ಅನ್ನೋ ಹಾಗಿದ್ದರೆ ಮುಂಚೆನೇ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ದೀಪದ ಎಣ್ಣೆ ನಿಮಗೆ ದೀಪಕ್ಕೆ ಹಾಕೋದಕ್ಕೆ ಬೇಕಾಗತ್ತೆ. ಜೊತೆಗೆ ನೀವೇನಾದರೂ ದೀಪಕ್ಕೆ ಎಣ್ಣೆ ಹಾಕೋದಿಲ್ಲ, ನಾವು ತುಪ್ಪನೇ ಹಾಕ್ಕೊಳ್ತೀವಿ ಅನ್ನೋ ಹಾಗಿದ್ದರೆ ನೀವು ತುಪ್ಪ ಕೂಡ ಹಾಕ್ಕೊಳ್ಬಹುದು. ಅದು ನಿಮ್ಮ ಶಕ್ತಿ ಅನುಸಾರ ನೀವು ಯಾವ್ದು ಬೇಕಾದ್ರೂ ಕೂಡ ಯೂಸ್ ಮಾಡ್ಕೊಳ್ಬೋದು. ತುಪ್ಪ ಹಾಕಿದ್ರೆ ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ದೀಪದ ಎಣ್ಣೆನೂ ಕೂಡ ಒಳ್ಳೆಯದೇ. ನಿಮಗೆ ಯಾವುದು ಅನುಕೂಲವೋ ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಜೊತೆಗೆ ಗೆಜ್ಜೆ ವಸ್ತ್ರ ಅಂತೂ ತುಂಬಾ ಮುಖ್ಯ. ಗೆಜ್ಜೆ ವಸ್ತ್ರನ ನೀವು ಯಾವುದೇ ಒಂದು ವಸ್ತು ಕಡಿಮೆ ಅಂತ ಅಂದ್ರೂ ಕೂಡ ನಿಮಗೆ ಹೂವಿನ ಅಲಂಕಾರ ಮಾಡೋದಕ್ಕೆ ನಮಗೆ ಇದೇ ಮೊದಲನೇ ಸಲ ಮಾಡ್ತಾ ಇರೋದು, ನಮ್ಮ ಹತ್ರ ಹಣ ಇಲ್ಲ, ಸ್ವಲ್ಪ ಮಟ್ಟಿಗೆ ನಾವು ದೇವರು ಕೊಟ್ಟು ಶಕ್ತಿ ಅನುಸಾರ ನಾವು ಮಾಡ್ತೀವಿ ಅನ್ನೋ ಹಾಗಿದ್ರೂ ಕೂಡ ಒಂದೇ ಒಂದು ಗೆಜ್ಜೆ ವಸ್ತ್ರ ಹಾಕಿದ್ರೆ ಸಾಕು, ಎಲ್ಲನೂ ಕೂಡ ಮಾಡಿದಷ್ಟು ಫಲ ಸಿಗುತ್ತೆ. ಹಾಗಾಗಿ ಗೆಜ್ಜೆ ವಸ್ತ್ರನ ಮಿಸ್ ಮಾಡೋ ಹಾಗಿಲ್ಲ. ಜೊತೆಗೆ ಬಾಳೆಕಂದು ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕಾದ್ರೂ ಕೂಡ ಬಾಳೆಕಂದು ತುಂಬಾ ಮುಖ್ಯ. ಮಾವಿನ ತೋರಣ ಮತ್ತು ಬಾಳೆಕಂದನ್ನು ನೀವು ತಗೊಳ್ಬೇಕಾಗತ್ತೆ ಅಲಂಕಾರಕ್ಕೆ. ಜೊತೆಗೆ ಮಾವಿನ ತೋರಣನೂ ಕೂಡ ಅಷ್ಟೇ. ಯಾವುದೇ ಒಂದು ಹಬ್ಬದಲ್ಲಿ ಮಾವಿನ ತೋರಣ ಹಾಕಿದ್ರೇ ಹಬ್ಬಕ್ಕೆ ಒಂದು ಕಳೆ ಬರೋದು. ಬಾಗಿಲಿಗೆ ಮಾವಿನ ತೋರಣ ಇಲ್ಲ ಅಂತ ಅಂದರೆ ಹಬ್ಬಕ್ಕೆ ಕಳೆನೇ ಇರೋದಿಲ್ಲ. ಹಾಗಾಗಿ ಮಾವಿನ ತೋರಣ ಮತ್ತು ಎಲೆ, ಇದನ್ನು ನಿಮ್ಮ ಐಡಿಯಾ ಪ್ರಕಾರ ನೀವು ಯಾವ ರೀತಿ ಬೇಕಾದ್ರೂ ಕೂಡ ನೀವು ಮಾವಿನ ತೋರಣಗಳನ್ನು ರೆಡಿ ಮಾಡಿಕೊಂಡು ಮಾಡ್ಕೊಳ್ಬೋದು. ನೆಕ್ಸ್ಟು ಅಂಗುನೂಲು ಯಾಕೆ ಬೇಕಾಗುತ್ತೆ ಅಂತ ಅಂದರೆ ನಿಮಗೆ ದೇವಿಗೆ
ನೀವು ತಾಳಿಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಮತ್ತು ನೀವು ವ್ರತದ ದಾರವನ್ನು ಕೂಡ ತಯಾರು ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಕಳಸಕ್ಕೆ ಒಂದು ಕಂಕಣವನ್ನು ಕೂಡ ಕಟ್ಕೊಳ್ಬೇಕಾಗತ್ತೆ. ಹಾಗಾಗಿ ನಿಮಗೆ ಅಂಗುನೂಲು ತುಂಬಾ ಅವಶ್ಯಕತೆ. ಅಂಗುನೂಲು ಅಂತ ಅಂದರೆ ಬಿಳಿ ದಾರ, ಅದನ್ನು ನೀವು ತಗೊಂಡು ಬಂದು ಅರಿಶಿಣವನ್ನು ಕಲಸಿ ಅದಕ್ಕೆ ಅಂಗುನೂಲನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ ಅರಿಶಿಣದ ಕೊಂಬು, ದೇವರಿಗೆ ಹಾಕೋದಿಕ್ಕೆ, ತಾಳಿ ಹಾಕೋದಿಕ್ಕೆ ಅರಿಶಿಣದ ಕೊಂಬು. ನಿಮ್ಮ ಹತ್ರ ಬಂಗಾರದ ತಾಳಿ ಇದ್ದರೆ ಬಂಗಾರದ ತಾಳಿನೂ ಕೂಡ ನೀವು ಹಾಕ್ಕೊಳ್ಬೋದು. ಅಥವಾ ನಾವು ಮೊದಲನೇ ಸಲ ಮಾಡ್ತಿದ್ದೀವಿ, ಅಥವಾ ನಾವು ಅರಿಶಿಣ ಕೊಂಬನ್ನೇ ರೂಢಿಯಾಗಿ ಪದ್ಧತಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ ಅಂತ ಅಂದರೆ ಅದನ್ನು ಕೂಡ ಮಾಡ್ಕೊಳ್ಬಹುದು. ಅರಿಶಿಣದ ಕೊಂಬು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಆ ಬಂಗಾರದ ತಾಳಿಗಿಂತಲೂ ಕೂಡ ಅರಿಶಿಣದ ಕೊಂಬಿನ ತಾಳಿ ತುಂಬಾ ಶ್ರೇಷ್ಠ ಅಂತ ಎಲ್ಲರೂ ಹೇಳ್ತಾರೆ. ಹಾಗಾಗಿ ಅರಿಶಿಣದ ಕೊಂಬು ನಿಮ್ಮ ಇಚ್ಛೆ ಅನುಸಾರ ನೀವು ಯಾವ್ದು ಬೇಕಾದ್ರೂ ಮಾಡ್ಕೊಳ್ಬಹುದು. ಇದಿಷ್ಟು ಕೂಡ ನಮಗೆ ಪೂಜೆ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳಾದರೆ, ನೆಕ್ಸ್ಟು ನಮಗೆ ಯಾವ್ಯಾವುದೆಲ್ಲ ಹಣ್ಣುಗಳು ಬೇಕಾಗುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಹಣ್ಣುಗಳು, ದಾಳಿಂಬೆ ಹಣ್ಣು ಬೇಕಾಗುತ್ತೆ. ಇದು ಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿರುವಂತಹ ಹಣ್ಣು. ಹಾಗೆಯೇ ಸೇಬು, ನೆಕ್ಸ್ಟು ಅನಾನಸ್ ಮತ್ತು ಪೈನಾಪಲ್. ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಈ ಹಣ್ಣುಗಳೆಲ್ಲ. ಇದರಲ್ಲಿ ಯಾವುದು ಗೊತ್ತಿಲ್ಲದಿರೋ ಅಂತಹ ಹಣ್ಣುಗಳು ಯಾವುದು ಕೂಡ ಇಲ್ಲ. ಜೊತೆಗೆ ಬಾಳೆಹಣ್ಣು, ಹಾಗೆಯೇ ಕಪ್ಪು ದ್ರಾಕ್ಷಿ ಮತ್ತು ಕಬ್ಬಿನ ಜಲ್ಲೆ. ಕಬ್ಬಿನ ಜಲ್ಲೆ ಅಂತ ಅಂದ್ರೂ ಕೂಡ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾಗಿರುವಂತಹದ್ದು. ಇದಿಷ್ಟು ಹಣ್ಣುಗಳಲ್ಲಿ ನೀವು 3 ಥರ ಹಣ್ಣುಗಳು ಅಥವಾ 5 ಥರದ ಹಣ್ಣುಗಳು, ನಿಮಗೆ ಶಕ್ತಿ ಅನುಸಾರ ಎಷ್ಟು ಥರದ ಹಣ್ಣುಗಳನ್ನಾದ್ರೂ ಕೂಡ ಇಡಬಹುದು. 3, 5, 7, 9 ಈ ರೀತಿಯಾಗಿ ಹಣ್ಣುಗಳನ್ನು ನೀವು ಜೋಡಿಸಿ ಇಟ್ಕೊಳ್ಬೇಕಾಗತ್ತೆ. ಇದಿಷ್ಟು ಹಣ್ಣುಗಳು ಯಾವ್ಯಾವ್ದು ಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಡ್ರೈ ಫ್ರೂಟ್ಸ್ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಲಕ್ಷ್ಮೀ ದೇವಿಗೆ ಡ್ರೈ ಫ್ರೂಟ್ಸ್ ಅಂದ್ರೂ ಕೂಡ ತುಂಬಾ ಇಷ್ಟ. ಹಾಗಾಗಿ ನೀವು ಡ್ರೈ ಫ್ರೂಟ್ಸ್ಗಳನ್ನ ತೊಗೊಂಡು ಬರಬೇಕಾಗತ್ತೆ. ಮೊದಲನೇದಾಗಿ ದ್ರಾಕ್ಷಿ, ಎರಡನೇದಾಗಿ ಗೋಡಂಬಿ ಮತ್ತು ಬಾದಾಮಿ ಮತ್ತು ಉತ್ತುತ್ತೆ ಅಥವಾ ಖರ್ಜೂರ. ಇದು ಒಣಗಿರೋದಿದ್ದರೆ ತುಂಬಾ ಒಳ್ಳೆಯದು, ಆದಷ್ಟು ಒಣಗಿರೋದೇ ಇಡಬೇಕು. ಮತ್ತು ಕಲ್ಲು ಸಕ್ಕರೆ, ಇದು ಕೆಂಪು ಕಲ್ಲು ಸಕ್ಕರೆನ ಇಡಬೇಕಾಗತ್ತೆ. ನೀವು ಬಿಳಿ ಕಲ್ಲು ಸಕ್ಕರೆನ ಇಡೋ ಹಾಗಿಲ್ಲ. ಕೆಂಪು ಕಲ್ಲು ಸಕ್ಕರೆ ಅಂತ ಅಂದರೆ ಲಕ್ಷ್ಮಿಗೆ ತುಂಬಾ ಇಷ್ಟ. ಹಾಗಾಗಿ ಇದಿಷ್ಟು ಡ್ರೈ ಫ್ರೂಟ್ಸ್ಗಳನ್ನ ನೀವು ತೊಗೊಳ್ಬೇಕಾಗತ್ತೆ. ಇದಿಷ್ಟನ್ನು ಕೂಡ ನೀವು ಪೂಜೆಗೂ ಕೂಡ ಒಂದು ತಟ್ಟೆಯಲ್ಲಿ ಹಾಕಿ ನೀವು ಎಲ್ಲನೂ ಕೂಡ ಹಾಕಿ ಸಿದ್ಧತೆ ಮಾಡಿಕೊಂಡು ಇಟ್ಕೊಳ್ಬೋದು. ಮತ್ತು ಈ ಡ್ರೈ ಫ್ರೂಟ್ಸ್ಗಳನ್ನ ನೀವು ಸ್ವಲ್ಪ ಕಳಸಕ್ಕೆ ಹಾಕೋದಕ್ಕೂ ಕೂಡ ಬಳಸ್ಕೊಳ್ಬಹುದು. ಇದರಲ್ಲಿ 3, 5, 9 ಈ ಥರವಾಗಿ ನೀವು ಕಳಸಕ್ಕೆ ಹಾಕ್ಕೊಳ್ಬೋದು. ನೀವು ಮುಂಚೆಯಿಂದನೂ ಕೂಡ ಕಳಸಕ್ಕೆ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಹಾಕ್ಕೊಂಡು ಬಂದಿದ್ದೀರಾ ಅಂತ ಅಂದರೆ ನೀವು ಆದಷ್ಟು ಡ್ರೈ ಫ್ರೂಟ್ಸ್ಗಳನ್ನೂ ಕೂಡ ಕಳಸಕ್ಕೆ ಹಾಕ್ಕೊಳ್ಬಹುದು. ಇಲ್ಲ ನಾವು ಪದ್ಧತಿ ಮಾಡ್ಕೊಂಡು ಬಂದಿಲ್ಲ ಅಂತಂದರೆ ಲಕ್ಷ್ಮೀ ದೇವಿ ಮುಂದೆ ನೀವು ನೈವೇದ್ಯಕ್ಕೆ ಇಟ್ಟರೆ ಸಾಕು, ತುಂಬಾ ಒಳ್ಳೆಯದು. ಇದಿಷ್ಟು ಡ್ರೈ ಫ್ರೂಟ್ಸ್ಗಳಾಯಿತು. ಇವಾಗ ನಾವು ಯಾವ್ಯಾವ ಹೂಗಳು ಅಂತ ಹೇಳಿಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿರುವಂತಹ ಹೂಗಳನ್ನು ನಾನಿಲ್ಲಿ ಲಿಸ್ಟ್ ಮಾಡಿ ಇಟ್ಟಿದ್ದೀನಿ. ಮೊದಲನೇದಾಗಿ ಮಲ್ಲಿಗೆ ಹೂವು, ಎರಡನೇದಾಗಿ ಕಮಲ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಕಮಲ ಅಂತ ಅಂದರೆ ಎಷ್ಟು ಇಷ್ಟ ಲಕ್ಷ್ಮೀ ದೇವಿಗೆ ಅಂತ ಹೇಳಿ. ಮತ್ತು ಗುಲಾಬಿ ಮತ್ತು ಕನಕಾಂಬರದ ಹೂವು, ಹಾಗೆಯೇ ತುಳಸಿ ಮಾಲೆ, ಜೊತೆಗೆ ಪಾರಿಜಾತ ಹೂವು, ಹಾಗೆಯೇ ಹೂವಿನ ಹಾರ ಅಥವಾ ಬಿಡಿ ಹೂಗಳು. ನಿಮಗೆ ಟೈಮ್ ಇದೆ ನಮಗೆ ಹೂವಿನ ಹಾರ ಮಾಡೋದಕ್ಕೆ ಅಂತಂದರೆ ನೀವು ಬಿಡಿ ಹೂಗಳನ್ನ ತೊಗೊಂಡು ಬಂದು ಹೂವಿನ ಹಾರನ ರೆಡಿ ಮಾಡ್ಕೊಳ್ಬೋದು. ಅಥವಾ ನನಗೆ ಟೈಮ್ ಇಲ್ಲ, ತುಂಬ ಸ್ವಲ್ಪ ರಿಸ್ಕಿ ಆಗಿದೆ, ಟೈಮ್ ಸಾಲೋದಿಲ್ಲ ಅನ್ನೋ ಹಾಗಿದ್ರೆ ನೀವು ಹೂವಿನ ಹಾರನ ಹೊರಗಡೆಯಿಂದನೂ ಕೂಡ ತಂದು ನೀವು ಅದನ್ನೇ ಕೂಡ ದೇವಿಗೆ ಹಾಕ್ಕೊಳ್ಬೋದು. ನಾವೇ ನಮ್ಮ ಕೈಯಾರ ದೇವಿಗೆ ಹೂವಿನ ಹಾರವನ್ನು ಹೊಲ್ದಾಕಿದ್ರೆ ತುಂಬಾ ಒಳ್ಳೆಯದು. ತಾಯಿ ತುಂಬ ಖುಷಿ ಪಡ್ತಾರೆ. ಹಾಗಾಗಿ ನಿಮಗೆ ಇರೋ ಟೈಮಲ್ಲಿ ನೀವು ಸ್ವಲ್ಪ ಟೈಮನ್ನು ಉಳಿಸ್ಕೊಂಡು ಆದಷ್ಟು ನೀವೇ ಬಿಡಿ ಹೂಗಳನ್ನ ತೊಗೊಂಡು ಬಂದು ಹೂವಿನ ಹಾರನ ರೆಡಿ ಮಾಡಿ ತಾಯಿಗೆ ಅರ್ಪಿಸಿ. ವರ್ಷಕ್ಕೆ ಒಂದೇ ಸಲ ಅಲ್ವಾ ನಾವು ಹಬ್ಬ ಮಾಡೋದು, ಹಾಗಾಗಿ ನಾವು ಆದಷ್ಟು ನಮ್ಮ ಕೈಯಾರ ನಾವೆಲ್ಲ ಮಾಡಿದ್ರೆ ತಾಯಿ ತುಂಬಾ ಖುಷಿ ಆಗ್ತಾರೆ. ಇದಿಷ್ಟು ಹೂಗಳು ಕೂಡ ನಿಮಗೆ ಬೇಕಾಗತ್ತೆ. ಬಿಡಿ ಹೂಗಳು ಅಂತ ಅಂದರೆ ದೇವಿಗೆ ತುಂಬಾ ಇಷ್ಟ. ನಿಮಗೆ ಅರ್ಚನೆ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳಿಬಿಟ್ಟು ಮಲ್ಲಿಗೆ ಹೂವು ಸಿಕ್ಕಿದ್ರೆ ನೀವು ಮಲ್ಲಿಗೆ ಹೂವನ್ನು ತೊಗೊಂಡು ಬರ್ಬೋದು. ಅರ್ಚನೆ ಮಾಡ್ತಿರಲ್ವ ಕುಂಕುಮಾರ್ಚನೆ, ಅವಾಗೆಲ್ಲನೂ ಕೂಡ ನೀವು ಬಳಸ್ಕೊಳ್ಬಹುದು. ಇದಿಷ್ಟೂ ಕೂಡ ಹೂಗಳು ಯಾವ್ಯಾವ್ದು ಬೇಕು ಅಂತ ತಿಳಿಸಿದ್ದೀನಿ. ಇದರಲ್ಲಿ ನಿಮ್ಗೆ ಯಾವ ಹೂವು ಸಿಗುತ್ತೋ ಅದಷ್ಟನ್ನು ಮಾತ್ರ ತೊಗೊಂಡು ಬಂದು ನೀವು ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಬಹುದು. ಯಾಕಂದರೆ ಕೆಲವೊಂದು ಕಡೆ ಕೆಲವೊಂದು ಹೂಗಳು ಸಿಗೋದಿಲ್ಲ ಹಬ್ಬದ ಟೈಮಲ್ಲಿ, ಅದನ್ನು ಕೂಡ ಎಲ್ಲರೂ ಶಾಪಿಂಗ್ ಮಾಡಿರ್ತಾರೆ. ಹಾಗಾಗಿ ಹೂಗಳು ಅಷ್ಟಾಗಿ ಕಡಿಮೆ ಸಿಗುತ್ತೆ. ಸಿಕ್ಕಿದ್ರೂ ನಮಗೆ ಬೇಕಾಗಿರೋ ಥರ ಇಷ್ಟ ಆಗೋ ಥರ ಸಿಗೋದು ಸ್ವಲ್ಪ ಕಡಿಮೆ ಅಂತ ಅಂದ್ಕೊಳ್ತೀನಿ. ಬಟ್ ತುಂಬಾ ರೇಟ್ ಇರುತ್ತೆ. ಹಾಗಾಗಿ ನೀವು ನಿಮಗೆ ಯಾವುದು ಇಷ್ಟನೋ ಆ ಹೂವು, ನಿಮಗೆ ಎಷ್ಟು ಥರವಾದ ಹೂಗಳನ್ನ ತಗೊಳ್ಬೋದು ಅಷ್ಟು ಥರದ್ದನ್ನು ತೊಗೊಂಡು ಬಂದು ನೀವು ಅಲಂಕಾರಕ್ಕೆ ಬಳಸ್ಕೊಳ್ಬೋದು. ಇದಿಷ್ಟು ಕೂಡ
ಇದಿಷ್ಟು ಕೂಡ ಹೂಗಳಾಯಿತು. ಇವಾಗ ನೆಕ್ಸ್ಟ್ ನಾನು ನಿಮಗೆ ದೇವಿಯ ಅಲಂಕಾರಕ್ಕೆ ಯಾವ್ಯಾವುದು ವಸ್ತುಗಳು ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ದೇವಿಗೆ ಅಲಂಕಾರ ಮಾಡೋದಂತೂ ತುಂಬಾ ಇಂಪಾರ್ಟೆಂಟು. ನಾವು ಏನೆಲ್ಲ ರೆಡಿ ಮಾಡಿದ್ರೂ ಕೂಡ ಲಕ್ಷ್ಮೀ ದೇವಿಗೆ ಚೆನ್ನಾಗಿ ರೆಡಿ ಮಾಡಿಲ್ಲ ಅಂತಂದರೆ ನೀಟಾಗಿ ಚೆನ್ನಾಗಿ ಕಾಣೋದಿಲ್ಲ. ಹಾಗೆಯೇ ಸ್ವಲ್ಪ ಕಳೆ ಎಲ್ಲ ಹೊರಟೋಗ್ಬಿಡುತ್ತೆ. ಹಾಗಾಗಿ ನಾವು ಲಕ್ಷ್ಮೀ ದೇವಿಗೆ ಅಲಂಕಾರವನ್ನು ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟು. ನೀವು ಸ್ಯಾರಿ ಏನಾದರೂ ಉಡ್ಸೋದಿದ್ರೆ ಮುಂಚಿತವಾಗಿಯೇ ಎಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಅದಾದ ನಂತರ ನೀವು ಹಬ್ಬದ ದಿನ ತಯಾರಿನ ಮಾಡ್ಕೊಳ್ಬೇಕಾಗುತ್ತೆ. ಲಕ್ಷ್ಮೀ ದೇವಿಗೆ ಮುಖವಾಡಕ್ಕೆ ಅಲಂಕಾರಕ್ಕೆ ಹಾಗೆಯೇ ಜೊತೆಗೆ ಇಡೀ ಲಕ್ಷ್ಮೀ ದೇವಿಯನ್ನು ನಾವು ಅಲಂಕಾರ ಮಾಡೋದಕ್ಕೆ ಯಾವ್ಯಾವ ವಸ್ತುಗಳು ಬೇಕು ಅನ್ನೋದನ್ನು ನಾನು ನಿಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಬಳೆ ಮತ್ತು ಸರಗಳು. ಬಳೆ ಮತ್ತು ಸರಗಳನ್ನ ನೀವು ಆದಷ್ಟು ಬಂಗಾರದ್ದಿದ್ದರೆ ಹಾಕಿ, ಅಥವಾ ಬಂಗಾರದ್ದಿಲ್ಲ ನಮಗೆ ಅಂತ ಅನ್ನೋ ಹಾಗಿದ್ರೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಶಕ್ತಿಯಾನುಸಾರ ನಿಮ್ಮ ಹತ್ರ ಏನಿದೆಯೋ ಅದನ್ನು ಹಾಕಿ ಮಾಡ್ಬೋದು. ಅಥವಾ ಇವಾಗೆಲ್ಲ ಸಿಗುತ್ತೆ ಅಲ್ವಾ ಹೊರಗಡೆ, ಅದನ್ನು ಕೂಡ ನೀವು ತಂದು ಬಳೆ ಸರಗಳನ್ನು ಹಾಕ್ಬೋದು. ಏನಂತ ಅಂದರೆ ನೀವು ದೇವರಿಗೆ ಬಳೆ ಸರಗಳನ್ನ ಉಪಯೋಗಿಸಿದ್ರೆ ನಿಮಗೆ ಪ್ರತಿ ವರ್ಷ ತಾಣೋ ಹಾಗಿದ್ರೆ ಹೊಸದೇ ತಾಂಡು ಹಾಕ್ಬೋದು. ಇಲ್ಲ ಅಂತ ಅಂದರೆ ಅದನ್ನೇ ಕೂಡ ನೀವು ಎತ್ತಿಟ್ಟು ವರ್ಷ ವರ್ಷ ಅದನ್ನೇ ದೇವರಿಗೆ ಅಂತ ಮಾತ್ರ ಬಳಸೋದಕ್ಕೆ ಇಟ್ಕೊಳ್ಳಿ. ಆದಷ್ಟು ಅದು ತುಂಬಾ ಒಳ್ಳೆಯದು. ಹಾಗೆಯೇ ದೇವಿ ಶಕ್ತಿ ಕೊಟ್ಟಾಗ ನಿಮಗೆ ಬಂಗಾರದ ಸರ ಮತ್ತು ಬಳೆಗಳನ್ನು ಹಾಕ್ಬೋದು ನಾವು. ನೆಕ್ಸ್ಟು ಗೆಜ್ಜೆ ವಸ್ತ್ರ. ಇದೆಲ್ಲದಕ್ಕಿಂತ ತುಂಬಾ ಶ್ರೇಷ್ಠ ಅಂತ ನಾನು ಆವಾಗಲೇ ಹೇಳಿದ್ದೀನಿ. ಇದನ್ನು ಕೂಡ ದೇವಿಗೆ ನಾವು ಮರಿದೇನೆ ತೊಗೊಂಡು ಬರಬೇಕು. ಜೊತೆಗೆ ದೇವರಿಗೆ ತಾಳಿ. ನೀವು ಮುಂಚೆಯಿಂದನೇ ಸಂಪ್ರದಾಯವಾಗಿ ನಿಮ್ಮ ಅತ್ತೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಕೂಡ ಹಬ್ಬ ಮಾಡ್ಕೊಂಡು ಬಂದಿದ್ದರೆ ದೇವರಿಗೆ ತಾಳಿ ಅಂತ ಇಟ್ಟಿರ್ತಾರೆ. ಅಥವಾ ಇಲ್ಲ ನಾವು ಹೊಸದಾಗಿ ಶುರು ಮಾಡ್ತಾ ಇದ್ದೀವಿ ಅನ್ನೋ ಹಾಗಿದ್ರೆ ಅರಿಶಿಣದ ಕೊಂಬಿನಿಂದ ತಾಳಿಯನ್ನು ನೀವು ರೆಡಿ ಮಾಡಿಕೊಂಡು ದೇವಿಗೆ ಕಟ್ಬೋದು. ಇದು ತುಂಬಾ ಶ್ರೇಷ್ಠ. ಜೊತೆಗೆ ಅಲಂಕಾರ ಮಾಡುವಾಗ ದೇವರಿಗೆ ಒಂದು ಸೊಂಟದ ಪಟ್ಟಿ ಬೇಕಾಗತ್ತೆ. ಜೊತೆಗೆ ಜಡೆ ಮತ್ತು ಕಿರೀಟ. ಇದು ಕೂಡ ತುಂಬಾ ಮುಖ್ಯ. ಯಾಕಂತಂದರೆ ಲಕ್ಷಣವಾಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ನಾವು ಇದೆಲ್ಲನೂ ಕೂಡ ರೆಡಿ ಮಾಡ್ಕೊಳ್ಬೇಕು. ಸೀರೆ ಮತ್ತು ಬ್ಲೌಸ್ ಪೀಸು. ದೇವರಿಗೆ ಕಳಸ ಕೂಡಿಸೋದಕ್ಕೆ ಒಂದು ಬ್ಲೌಸ್ ಪೀಸು ಜೊತೆಗೆ ಒಂದು ಸೀರೆ ಬೇಕಾಗುತ್ತೆ. ಜೊತೆಗೆ ದಾರ. ಈ ದಾರ ಏನಕ್ಕೆ ಅಂತ ಅಂದರೆ ದೇವರಿಗೆ ಮುಖವಾಡವನ್ನು ತೆಂಗಿನಕಾಯಿಗೆ ಕಟ್ಟೋದಕ್ಕೂ ಕೂಡ ಬೇಕಾಗತ್ತೆ. ಜೊತೆಗೆ ಪಿನ್ನು ಅಥವಾ ಗುಂಡು ಪಿನ್ನು. ಇದು ಸ್ಯಾರಿ ಪಿನ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಬೇಕಾಗುತ್ತೆ. ಜೊತೆಗೆ ಗುಂಡು ಪಿನ್ನು ಸ್ಯಾರಿನ ನೀಟಾಗಿ ನೀವು ಫೋಲ್ಡ್ ಮಾಡಿಕೊಂಡು ಅದನ್ನೆಲ್ಲ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಇದು ಬೇಕಾಗತ್ತೆ. ಜೊತೆಗೆ ಒಂದು ಕೋಲು. ಇದನ್ನು ಕಳಸಕ್ಕೆ ಕಟ್ಟಿ ನೀವು ತಾಯಿಗೆ ಕೈಗಳನ್ನು ಹಾಕೋದಕ್ಕೆ ನೀವು ಯೂಸ್ ಮಾಡ್ಕೊಳ್ಬಹುದು. ಹಾಗಾಗಿ ಇದು ಕೋಲು ಬೇಕಾಗುತ್ತೆ. ಹಾಗೆಯೇ ಬಿಂದಿಗೆ ಅಥವಾ ಚೊಂಬು. ನೀವು ಯಾವುದರಲ್ಲಿ ಕೂರಿಸ್ತೀರೋ ಅದನ್ನು ನಿಮಗೆ ಬೇಕಾಗುತ್ತೆ. ನೀವು ಬಿಂದಿಗೆಲಾದರೂ ಕೂರಿಸ್ಬೋದು ಅಥವಾ ಚೊಂಬಲ್ಲಾದ್ರೂ ಕೂಡ ಕೂರಿಸ್ಬೋದು. ಅಥವಾ ಒಬ್ಬೊಬ್ಬರು ಎರಡೆರಡು ಥರ ಕೂರಿಸ್ತಾರೆ. ಕೆಳಗಡೆ ಒಂದು ಕಳಸದಲ್ಲಿ ಅಕ್ಕಿ ಹಾಕಿ ಮೇಲ್ಗಡೆ ಒಂದು ಕಳಸದಲ್ಲಿ ನೀರು ಹಾಕಿ ಕೂರಿಸ್ತಾರೆ. ಹಾಗೂ ಕೂಡ ನೀವು ಮಾಡ್ಕೊಳ್ಬಹುದು. ನಿಮಗೆ ಹೇಗೆ ಅನುಕೂಲನೋ ಹಾಗೆ ಮಾಡ್ಕೊಳ್ಳಿ. ಅದಾದಮೇಲೆ ಮುಖವಾಡ ಮತ್ತು ಕಿರೀಟ. ನಿಮ್ಮ ಹತ್ರ ಮುಖವಾಡ ಇಲ್ಲಾಂದ್ರೂ ಕೂಡ ಪರವಾಗಿಲ್ಲ. ಇದೇ ಮೊದಲನೇ ಸಲ ಮಾಡೋರಾಗಿದ್ದರೆ ಮುಖವಾಡ ಇಲ್ಲಾಂದ್ರೂ ಕೂಡ ಏನು ಚಿಂತೆ ಮಾಡೋ ಅಗತ್ಯ ಇಲ್ಲ. ತೆಂಗಿನಕಾಯಿಗೆ ನೀವು ಅರಿಶಿಣದಲ್ಲಿ ಅಲಂಕಾರ ಮಾಡಿಕೊಂಡು ನೀವು ಪೂಜೆ ಮಾಡ್ಬೋದು. ಭಕ್ತಿ ಮಾತ್ರ ತುಂಬ ಮುಖ್ಯ ಆಗುತ್ತೆ. ಎಷ್ಟೇ ಆಡಂಬರದಿಂದ ಪೂಜೆ ಮಾಡಿದ್ರೂ ಕೂಡ ಭಕ್ತಿ ತುಂಬಾ ಮುಖ್ಯ. ಮುಖವಾಡ ಮತ್ತು ಕಿರೀಟ ಇದಾದಮೇಲೆ ನಿಮಗೆ ತೆಂಗಿನಕಾಯಿ ಬೇಕಾಗುತ್ತೆ. ಇದು ಕಳಸಕ್ಕೆ ತೆಂಗಿನಕಾಯಿನ ನೀವು ನೋಡಿಕೊಂಡು ಆದಷ್ಟು ಬಲ್ತಿರೋ ಅಂತಹ ತೆಂಗಿನಕಾಯಿನ ತೊಗೊಳ್ಬೇಕಾಗತ್ತೆ. ಎಳೆ ತೆಂಗಿನಕಾಯನ್ನು ತೊಗೊಳ್ಬೇಡಿ. ಯಾಕಂದರೆ ಅದು ಒಂದೊಂದು ಸಲ ಕೆಟ್ಟೋಗಿರುತ್ತೆ ಅಥವಾ ಏನೋ ಆಗಿರುತ್ತೆ. ಅದರಿಂದ ನಿಮಗೆ ಅಸಮಾಧಾನ ಆಗೋದು ಬೇಡ. ಚೆನ್ನಾಗಿ ಬಲ್ತಿರೋ ಅಂಥ ತೆಂಗಿನಕಾಯಿನ ನೀವು ಆದಷ್ಟು ಕಳಸಕ್ಕಿಡೋದಕ್ಕೆ ಬಳಸ್ಕೊಳ್ಳಿ. ಕಳಸಕ್ಕಿಟ್ಟ ತೆಂಗಿನಕಾಯಿನ ನೀವು ಒಡೆದ್ಬಿಟ್ಟು ಸ್ವೀಟ್ ಆದರೂ ಮಾಡ್ಕೊಳ್ಬಹುದು. ಅಥವಾ ನಿಮಗೆ ಅದೇ ತೆಂಗಿನಕಾಯನ್ನು ಇಟ್ಟು ನೀವು ಮತ್ತೆ ಕಳಸಕ್ಕೂ ಕೂಡ ಪೂಜೆ ಮಾಡ್ಕೊಳ್ಬೋದು. ನಿಮ್ಮ ಇಷ್ಟ. ನೀವು ಯಾವ ರೀತಿ ಬೇಕಾದ್ರೂ ಕೂಡ ಮಾಡ್ಬೋದು. ಹಬ್ಬ ಎಲ್ಲ ಮುಗಿದ ಮೇಲೆ ಕಳಸದ ತೆಂಗಿನಕಾಯಿನ ಒಡೆದು ಅದನ್ನು ಮತ್ತೆ ದೇವರಿಗೆ ನೈವೇದ್ಯಕ್ಕೆ ಬಳಸಿ ಮಾಮೂಲಿಯಾಗಿ ನೀವು ವಾರದ ದಿನ ಪೂಜೆ ಮಾಡ್ತೀರಲ್ವ, ಆವಾಗ ನೀವು ನೈವೇದ್ಯ ಮಾಡಿ ದೇವರಿಗೆ ಇಡ್ಬೋದು. ಅದಾದಮೇಲೆ ಬೆಳ್ಳಿ ಅಥವಾ ತಾಮ್ರದ ನಾಣ್ಯ. ಇದು ಏನಕ್ಕೆ ಬೇಕಾಗುತ್ತೆ ಅಂತ ಅಂದರೆ ನೀವು ಕಳಸದ ಒಳಗಡೆ ಹಾಕೋದಕ್ಕೆ ಬೆಳ್ಳಿ ಮತ್ತು ತಾಮ್ರದ ನಾಣ್ಯ ಬೇಕಾಗತ್ತೆ. ನಿಮ್ಮ ಹತ್ರ ಬೆಳ್ಳಿ ನಾಣ್ಯ ಇಲ್ಲ ಅಂತ ಅಂದರೆ ಇವಾಗೆಲ್ಲ ಗ್ರಂಥಿಗೆ ಅಂಗಡಿನಲ್ಲಿ ತಾಮ್ರದ ನಾಣ್ಯಗಳು ಸಿಗುತ್ತೆ, ಲಕ್ಷ್ಮೀ ನಾಣ್ಯಗಳು. ಅದನ್ನು ಕೂಡ ನೀವು ತಂದು ಕಳಸದ ಒಳಗೆ ಹಾಕ್ಕೊಳ್ಬೋದು. ಅದಾದಮೇಲೆ ದೀಪಗಳು. ಅಲಂಕಾರಕ್ಕೆ ಆ ಕಡೆ ಈ ಕಡೆ ನಾವು ದೀಪ ಇನ್ನೇನು ಹಚ್ಚುತ್ತೀವಿ ಅಲ್ವ, ನಿಮ್ಮ ಇಷ್ಟ. ನೀವು 4 ದೀಪಗಳನ್ನಾದರೂ ಹಚ್ಬೋದು.
6 ದೀಪಗಳನ್ನಾದರೂ ಹಚ್ಬೋದು, 2 ದೀಪಗಳನ್ನಾದರೂ ಹಚ್ಬೋದು. ನಿಮ್ಮ ಶಕ್ತಿ ಅನುಸಾರ ನಿಮಗೆ ಎಷ್ಟು ದೀಪಗಳನ್ನು ಹಚ್ಚಬೇಕು ಅನಿಸುತ್ತೋ ಅಷ್ಟು ದೀಪಗಳನ್ನು ಹಚ್ಚಿ. ಆದರೆ ಸಮಸಂಖ್ಯೆಯಲ್ಲೇ ಹಚ್ಚಬೇಕು. 1 ದೀಪ ಅಥವಾ 3 ದೀಪ, 5 ದೀಪ ಈ ರೀತಿಯಾಗಿ ಹಚ್ಚಬಾರ್ದು. ಇನ್ನು ಕೆಲವರು ಕೇಳ್ತಾರೆ, ಗಜಲಕ್ಷ್ಮಿ ದೀಪ, ಕಾಮಾಕ್ಷಿ ದೀಪ ಈ ರೀತಿಯಾಗಿ ಇರುತ್ತೆ. ಗಜಲಕ್ಷ್ಮಿ ದೀಪ ಮತ್ತು ಕಾಮಾಕ್ಷಿ ದೀಪ ಅವು ಲೆಕ್ಕಕ್ಕೆ ಇರೋದಿಲ್ಲ. ಅಂದರೆ ನೀವು ಗಜಲಕ್ಷ್ಮಿ ದೀಪವನ್ನು ಹಚ್ಚಿ 2 ದೀಪಗಳನ್ನು ಹಚ್ಚಿದರೆ 2 ದೀಪ ಲೆಕ್ಕ ಆಗುತ್ತೆ. ಇನ್ನು ಗಜಲಕ್ಷ್ಮಿ ದೀಪ ಮತ್ತು ಕಾಮಾಕ್ಷಿ ದೀಪ ಅದು ಲೆಕ್ಕ ಇರೋದಿಲ್ಲ. ಹಾಗಾಗಿ ಸಮಸಂಖ್ಯೆಯಲ್ಲಿ ದೀಪಗಳನ್ನು ಹಚ್ಚಿಟ್ಕೊಳ್ಳಿ. ಅದಾದಮೇಲೆ ದೇವರನ್ನು ಕೂರಿಸೋದಕ್ಕೆ ಮತ್ತು ಕಳಸವನ್ನು ಕೂರಿಸೋದಕ್ಕೆ ನಿಮಗೆ ಒಂದು ಪೀಠ ಬೇಕಾಗತ್ತೆ. ಅದೊಂದು ಪೀಠವನ್ನು ರೆಡಿ ಮಾಡ್ಕೊಳ್ಳಿ. ಅದಾದಮೇಲೆ ಬಾಳೆ ಎಲೆ ಅಥವಾ ಬೆಳ್ಳಿ ತಟ್ಟೆ. ಪೀಠವನ್ನು ಇಟ್ಟಾದಮೇಲೆ ನೀವು ಬಾಳೆ ಎಲೆ ಮೇಲೆ ನೀವು ದೇವರನ್ನು ಕೂರಿಸ್ಬೇಕಾಗತ್ತೆ ಅಕ್ಕಿ ಹಾಕಿ. ಅಥವಾ ನಿಮಗೆ ಮುದುಕದ ಎಲೆ ಸಿಕ್ಕಿದರೆ ಅದನ್ನು ಕೂಡ ನೀವು ಬಳಸ್ಕೊಳ್ಬೋದು. ಮುದುಕದ ಎಲೆ ಅದು ಕೂಡ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ನೀವು ಇದರಲ್ಲಿ ಯಾವುದು ನಿಮ್ಮ ಮನೇಲಿ ಬೆಳ್ಳಿ ತಟ್ಟೆ ಇದ್ದರೆ ಬೆಳ್ಳಿನ ಉಪಯೋಗಿಸ್ಕೊಳ್ಳಿ. ಅಥವಾ ಬೆಳ್ಳಿ ಇಲ್ಲ ಅಂತ ಅಂದರೆ ಮುದುಕದ ಎಲೆನ ಉಪಯೋಗಿಸ್ಕೊಳ್ಳಿ. ಮುದುಕದ ಎಲೆ ನಮಗೆ ಸಿಗಲಿಲ್ಲ ಅಂತ ಅಂದರೆ ಬಾಳೆ ಎಲೆನ ಯೂಸ್ ಮಾಡ್ಕೊಳ್ಬೋದು. ಈ 3ರಲ್ಲಿ ನೀವು ಯಾವುದು ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು, ನೋ ಇಶ್ಯೂಸ್. ಬಾಳೆ ಎಲೆ ಅಥವಾ ಬೆಳ್ಳಿ ತಟ್ಟೆನ ಒಂದು ಪೀಠದ ಮೇಲೆ ಹಾಕಿ ಅದರಲ್ಲಿ 3 ಇಡಿ 5 ಇಡಿ ಈ ರೀತಿಯಾಗಿ ಅಕ್ಕಿಯನ್ನು ಹಾಕಿ ಅದ್ರ ಮೇಲೆ ನೀವು ಕಳಸವನ್ನು ಸ್ಥಾಪನೆ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇದಿಷ್ಟು ಕೂಡ ಲಕ್ಷ್ಮೀ ದೇವಿಗೆ ಅಲಂಕಾರಕ್ಕೆ ಬೇಕಾಗಿರುವಂಥ ವಸ್ತುಗಳು. ಇದಿಷ್ಟನ್ನು ಕೂಡ ನೀವು ಅಲಂಕಾರಕ್ಕೆ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ನೋಡಿ, ಇದಿಷ್ಟು ಅಲಂಕಾರಕ್ಕೆ ಯಾವ್ಯಾವ ವಸ್ತುಗಳು ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದಾದಮೇಲೆ ನಾವು ಪೂಜೆ ಎಲ್ಲ ಆದಮೇಲೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡೋದಕ್ಕೆ ನಮಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಅದನ್ನು ಕೂಡ ಲಿಸ್ಟ್ ಮಾಡಿ ಇಟ್ಟಿದ್ದೀನಿ. ಮೊದಲನೇದಾಗಿ ಅರಿಶಿನ ಕುಂಕುಮ, ಹಾಗೆಯೇ ಎಲೆ ಅಡಿಕೆನ 2 ಕೊಡಬೇಕಾಗತ್ತೆ. ಒಂದು ಎಲೆನ ಇಟ್ಟು ನೀವು ಕೊಡೋ ಹಾಗಿಲ್ಲ. ಅದಾದಮೇಲೆ ಬಳೆನೂ ಕೂಡ ಅಷ್ಟೇ ಚೆನ್ನಾಗಿರೋದನ್ನೇ ಕೊಡಿ. ಆದಷ್ಟು ಚೆನ್ನಾಗಿಲ್ದಿರೋದನ್ನು ಕೂಡ ಕೊಡೋರಿಗೆ ಅಂತಲೇ ಹೇಳಿಬಿಟ್ಟು ಹೆಂಗಿದ್ರು ತಾಂಡೇ ತೊಗೊಳ್ತೀರಲ್ವ, ಚೆನ್ನಾಗಿರೋದನ್ನೇ ತೊಗೊಳ್ಳಿ. ಆದಷ್ಟು ಅವ್ರಿಗೂ ಕೂಡ ಖುಷಿ ಆದರೆ ನಿಮಗೆ ಒಳ್ಳೆಯದಾಗತ್ತೆ. ಹಾಗಾಗಿ ಬಳೆನ ಆದಷ್ಟು ನೀವು 2, 4 ಅಥವಾ 6 ಕೂಡ ಕೊಡ್ಬೋದು. 6 ಕೊಟ್ಟರೆ ತುಂಬ ಒಳ್ಳೆಯದು. ನಿಮಗೆ 6 ಕೊಡ್ತೀವಿ ಅನ್ನೋ ಹಾಗಿದ್ದರೆ ಒಬ್ಬೊಬ್ಬರಿಗೆ 6 ಬಳೆಗಳನ್ನು ನೀವು ಕೊಡಬಹುದು. ಜೊತೆಗೆ ಒಂದು ಬ್ಲೌಸ್ ಪೀಸು. ಇದೆಲ್ಲ ಕೂಡ ನಿಮ್ಮ ಶಕ್ತಿ ಅನುಸಾರ ಬ್ಲೌಸ್ ಪೀಸು ನೀವು ಕೊಡೋ ಹಾಗಿದ್ರೆ ಕೊಡ್ಬೋದು. ಅಥವಾ ಹಣ್ಣು, ಎಲೆ, ಅಡಿಕೆ 1-2 ಬಳೆಗಳನ್ನು ಕೊಟ್ಟರು ಕೂಡ ನಡೆಯುತ್ತೆ. ಬ್ಲೌಸ್ ಪೀಸು ನಿಮಗೆ ಕೊಡಬೇಕು ಅಂತ ಅನಿಸಿದ್ರೆ ಅಥವಾ ನಾವು ಕೊಡ್ತೀವಿ ಅನ್ನೋ ಹಾಗಿದ್ರೆ ನೀವು ಬ್ಲೌಸ್ ಪೀಸನ್ನು ಕೊಡ್ಬೋದು. ಅದ್ರ ಜೊತೆಗೆ ಬಾಳೆಹಣ್ಣು 2 ಬಾಳೆಹಣ್ಣು ನಾನು ಮುಂಚೆಲೇ ಹೇಳಿದ ಹಾಗೆ 2 ಬಾಳೆಹಣ್ಣುಗಳನ್ನು ಕೊಡಬೇಕಾಗುತ್ತೆ. 1 ಹಣ್ಣನ್ನು ಯಾವುದನ್ನು ಕೊಡಬಾರ್ದು, 2 ಕೊಡಬೇಕಾಗುತ್ತೆ. ಜೊತೆಗೆ ಹೂವು ಮತ್ತು ಹಣ್ಣುಗಳು, ಅದೇ ನಿಮಗೆ ಎಷ್ಟು ಥರದ ಹಣ್ಣುಗಳನ್ನು ಬೇಕಾದರೂ ನೀವು ಕೊಡ್ಬೋದು ಅವರಿಗೆ. ಇಲ್ಲ ಅಂತ ಅಂದರೆ 2 ಬಾಳೆಹಣ್ಣುಗಳನ್ನು ನೀವು ಇಟ್ಟು ಕೊಡ್ಬೋದು. ಇದಿಷ್ಟು ಕೂಡ ನಿಮಗೆ ಅರಿಶಿನ ಕುಂಕುಮ ಕೊಡೋದಕ್ಕೆ ಬೇಕಾಗುತ್ತೆ. ನೀವೇನಾದ್ರೂ ಕೂಡ ರಿಟರ್ನ್ ಗಿಫ್ಟಾಗಿ ನಾವೇನಾದ್ರೂ ಕೂಡ ಕೊಡ್ತೀವಿ ಅನ್ನೋ ಹಾಗಿದ್ದರೆ ನಿಮ್ಮ ಥಿಂಕಿಂಗು ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನು ಕೂಡ ನೀವು ಖುಷಿ ಆಗೋ ರೀತಿಯಾಗಿ ರಿಟರ್ನ್ ಗಿಫ್ಟ್ಗಳನ್ನು ಕೊಡ್ಬೋದು. ಆದಷ್ಟು ನೀವು ಚಿಕ್ಕ ಮಕ್ಕಳಿಗೆ, ಹಾಗೆಯೇ ಮಧ್ಯ ವಯಸ್ಕರಿಗೆ, ಹಾಗೆ ಸ್ವಲ್ಪ ವಯಸ್ಸಾಗಿರೋರಿಗೆ, ಈ 3 ರೀತಿಯಾಗಿರುವಂತಹವ್ರಿಗೆ ನೀವು ಕುಂಕುಮವನ್ನು ಕೊಡೋದು ತುಂಬಾ ಒಳ್ಳೆಯದು. ನಿಮ್ಮ ಮನೆಯಲ್ಲೇ ಚಿಕ್ಕ ಮಕ್ಕಳಿದ್ರೆ ಫಸ್ಟು ಅವರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಅದಾದಮೇಲೆ ನೆಕ್ಸ್ಟು ಬರೋವಂತಹ ಮುತ್ತೈದೆಯರಿಗೆ ನೀವು ಅರಿಶಿನ ಕುಂಕುಮವನ್ನು ಕೊಡ್ಬೋದು. ಇದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಇದಾದಮೇಲೆ ನಾನು ನಿಮಗೆ ಲಕ್ಷ್ಮೀ ದೇವಿಗೆ ದೇವ್ರ ಮುಂದಕ್ಕೆ ಇಡುವಂತಹ ಮಡ್ಲಕ್ಕಿ ಸಾಮಗ್ರಿಗಳು ಏನೇನು ಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ದೇವರಿಗೆ ನಾವು ಪೂಜೆಗೆ ಇಡುವಾಗ ಮಡ್ಲಕ್ಕಿ ಅಂತ ಹೇಳಿಬಿಟ್ಟು ಒಂದು ಪ್ಲೇಟಲ್ಲಿ ಇಡ್ತೀವಲ್ವ, ಅದಕ್ಕೆ ಯಾವ್ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಮಡ್ಲಕ್ಕಿ ಇಡೋದಕ್ಕೆ ಅಕ್ಕಿ ಬೇಕಾಗತ್ತೆ. ಅಕ್ಕಿನ ನೀವು 3 ಇಡಿ ಅಥವಾ 5 ಇಡಿ ಈ ರೀತಿಯಾಗಿ ಹಾಕ್ಕೊಳ್ಬೋದು. ಅದಾದಮೇಲೆ ಒಂದು ಅಚ್ಚು ಬೆಲ್ಲ ಬೇಕಾಗುತ್ತೆ. ಅಚ್ಚು ಬೆಲ್ಲನೇ ಇಡಬೇಕು, ಆದಷ್ಟು ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ಒಂದು ಹೋಳು ಕೊಬ್ಬರಿನ ಇಡಬೇಕು. ಆ ಕೊಬ್ಬರಿನ ನೀವು ಹಾಗೆಯೇ ಖಾಲಿ ಇಡೋ ಹಾಗಿಲ್ಲ. ಅದರೊಳಗಡೆ ಡ್ರೈ ಫ್ರೂಟ್ಸು, ಕಲ್ಲು ಸಕ್ಕರೆ ಮತ್ತು ಕಡಲೆ ಇದಿಷ್ಟನ್ನು ಕೂಡ ಹಾಕ್ಕೊಳ್ಬೋದು. ಅಥವಾ ಬರೀ ಕಡಲೆನೂ ಕೂಡ ಹಾಕ್ಕೊಳ್ಬೋದು. ಡ್ರೈ ಫ್ರೂಟ್ಸು, ಕಡಲೆ, ಕಲ್ಲು ಸಕ್ಕರೆ ಇದೆಲ್ಲದನ್ನು ಕೂಡ ಹಾಕ್ಕೊಳ್ಬೋದು. ಅಥವಾ ಬರೀ ಕಡಲೆನೂ ಕೂಡ ಹಾಕ್ಕೊಳ್ಬೋದು. ಅದಾದಮೇಲೆ ನೆಕ್ಸ್ಟು ಬಾಗಿನ ಸಾಮಾನು ಅಂತ ಸಿಗುತ್ತೆ. ಗ್ರಂಥಿಗೆ ಅಂಗಡಿನಲ್ಲಿ ನೀವು ಬಾಗಿನ ಸಾಮಾನು ಕೊಡ್ರಿ ಅಂತ ಅಂದರೆ ಅವರೇ ಕೊಡ್ತಾರೆ. ನಮಗೆ ಅಲಂಕಾರ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ವಸ್ತುಗಳು ಬೇಕೋ ಅದೆಲ್ಲನೂ ಕೂಡ ಬಾಗಿನದ ಸಾಮಾನು ವಸ್ತುಗಳಲ್ಲಿ ಇರುತ್ತೆ. ಅರಿಶಿನ, ಕುಂಕುಮ, ಕನ್ನಡಿ, ಕಣ್ಕಪ್ಪು
ಇದೆಲ್ಲನೂ ಕೂಡ ಇರುತ್ತೆ. ಹಾಗಾಗಿ ನೀವು ಅದೊಂದು ಬಾಗಿನ ಸಾಮಾನನ್ನು ಕೂಡ ಇಡಬೇಕಾಗುತ್ತೆ. ಅದಾದಮೇಲೆ ಎಲೆ ಅಡಿಕೆನ ಇಡಬೇಕಾಗುತ್ತೆ. ಆದಷ್ಟು ನೀವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ದೇವಿಗೆ ಮಡ್ಲಕ್ಕಿ ಇಡುವಾಗ ಬಟ್ಲ ಅಡಿಕೆನ ಇಡಿ, ಅದು ತುಂಬಾ ಒಳ್ಳೆಯದು. ಕೆಲವು ಕಡೆ ಬಟ್ಲ ಅಡಿಕೆ ಅಂತ ಅಂತಾರೆ, ಇನ್ನು ಕೆಲವು ಕಡೆ ಬೆಟ್ಟಡಿಕೆ ಅಂತ ಅಂತಾರೆ. ನಿಮ್ಮ ಕಡೆ ಯಾವ ರೀತಿಯಾಗಿರುತ್ತೋ ಅದನ್ನು ನೋಡಿ ತೊಗೊಂಡು ಬಂದು ನೀವು ಇಡಬೇಕಾಗತ್ತೆ. ಅದಾದಮೇಲೆ ನೀವು 2 ಎಲೆ 2 ಅಡಿಕೆ ಇಟ್ಟ ಮೇಲೆ ದಕ್ಷಿಣೆಯನ್ನು 11 ರೂಪಾಯಿನ ಇಡಬೇಕಾಗುತ್ತೆ. ಎಲೆ ಅಡಿಕೆನೂ ಕೂಡ ಅಷ್ಟೇ, ನೀವು 2, 5 ಈ ರೀತಿಯಾಗಿ ನೀವು ಇಡಬಹುದು. ಅದ್ರ ಮೇಲೆ ನೀವು 11 ರೂಪಾಯಿ, 21 ರೂಪಾಯಿ ಅಥವಾ 51 ರೂಪಾಯಿ, 101 ರೂಪಾಯಿ ಈ ರೀತಿಯಾಗಿ ನೀವು ದಕ್ಷಿಣೆಯನ್ನು ಇಡಬಹುದು. ಅದಾದಮೇಲೆ ಡ್ರೈ ಫ್ರೂಟ್ಸ್ನೂ ಅಷ್ಟೇ, ನಾನು ಹೇಳಿದೆ ಅಲ್ವಾ, ಮಡ್ಲಕ್ಕಿಗೆ ನೀವು ಕೊಬ್ಬರಿ ಒಳಗಾದ್ರೂ ತುಂಬಿಸ್ಬೋದು ಅಥವಾ ಹಾಗೇನೂ ಕೂಡ ಸೈಡಲ್ಲಿ ಇಡ್ಬೋದು ಪ್ಲೇಟ್ ಒಳಗಡೆ. ಆದಷ್ಟು ಕೊಬ್ಬರಿ ಇರುತ್ತಲ್ವ, ಕೊಬ್ಬರಿ ಹೋಳು ಅದರೊಳಗಡೆ ಇಡೋದಕ್ಕೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಅರಿಶಿನ ಕೊಂಬನ್ನು ಕೂಡ 2 ಅರಿಶಿನ ಕೊಂಬನ್ನು ನೀವು 2 ಅಥವಾ 5 ಈ ರೀತಿಯಾಗಿ ನೀವು ಅರಿಶಿನ ಕೊಂಬನ್ನು ಕೂಡ ಮಡ್ಲಕ್ಕಿಗೆ ಇಡಿ. ಜೊತೆಗೆ ಒಂದು ಬ್ಲೌಸ್ ಪೀಸು ಮತ್ತು ಸೀರೆ, ಇದನ್ನು ನಿಮ್ಮ ಶಕ್ತಿ ಅನುಸಾರ ನೀವು ಒಂದು ಬ್ಲೌಸ್ ಪೀಸ್ ಆದ್ರೂ ಕೂಡ ಇಡ್ಬೋದು, ಅಥವಾ ನೀವು ಶಕ್ತಿ ಅನುಸಾರ ಅನ್ನೋದಕ್ಕಿಂತ ನೀವು ಯಾವ ರೀತಿಯಾಗಿ ಪದ್ಧತಿನ ಮಾಡ್ಕೊಂಡು ಬಂದಿರ್ತೀರೋ ಅದೇ ರೀತಿಯಾಗಿ ಇಡಿ. ನೀವು ಒಂದು 5-6 ವರ್ಷದಿಂದ 10 ವರ್ಷದಿಂದ 20 ವರ್ಷದಿಂದ ಹಬ್ಬ ಮಾಡ್ತಿದ್ದೀವಿ ಅಂತ ಅಂದರೆ, ಪ್ರತಿ ವರ್ಷವೂ ಕೂಡ ನಾವು ಮಡ್ಲಕ್ಕಿಗೆ ಬ್ಲೌಸ್ ಪೀಸ್ನೇ ಇಡೋದು ಅಂತ ಅಂದರೆ ನೀವು ಬ್ಲೌಸ್ ಪೀಸ್ನೇ ಇಟ್ಕೊಳ್ಬೋದು. ಅಥವಾ ನಾವು ಬ್ಲೌಸ್ ಪೀಸು ಅಥವಾ ಸ್ಯಾರಿ ಇಟ್ಕೊಂಡು ಬಂದಿದ್ದೀವಿ ಅಂತಂದರೆ ನೀವು ಅದೇ ಸೀರೆನೇ ಮುಂದುವರ್ಸ್ಕೊಳ್ಬೇಕಾಗತ್ತೆ, ನಿಮ್ಮ ಇಷ್ಟ. ಜೊತೆಗೆ ಹೊಸ್ದಾಗಿ ನಾವೇನಾದರೂ ಮಾಡ್ತಿದ್ದೀವಿ ಅಂತಂದರೆ ನೀವು ಸೀರೆನಾದರೂ ಇಡ್ಬೋದು ಅಥವಾ ಬ್ಲೌಸ್ ಪೀಸ್ ಆದರೂ ಇಡ್ಬೋದು, ಯಾವುದಾದ್ರೂ ಇಡ್ಬೋದು. ಅದ್ರ ಜೊತೆಗೆ ಹೂವು ಮತ್ತು ಬಳೆ. ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟವಾಗಿರುವಂಥ ಹೂವು ಅಂತ ಅಂದರೆ ಅದು ಮಲ್ಲಿಗೆ ಹೂವು. ನೀವು ಆದಷ್ಟು ಮಲ್ಲಿಗೆ ಹೂವನ್ನು ಇಡಿ. ಅದ್ರ ಜೊತೆಗೆ ಬಳೆನೂ ಕೂಡ ಅಷ್ಟೇ, 1 ಡಜನ್ ಬಳೆನ ಇಡಬೇಕಾಗತ್ತೆ. ಇದಿಷ್ಟನ್ನು ಕೂಡ ನೀವು ಲಕ್ಷ್ಮೀ ದೇವಿಗೆ ಮಡ್ಲಕ್ಕಿ ಸಾಮಗ್ರಿಗೆ ನೀವು ಇಟ್ಕೊಳ್ಬೇಕಾಗತ್ತೆ. ಇದಿಷ್ಟನ್ನು ನೋಡಿಕೊಂಡು ಇದೆಲ್ಲದನ್ನು ಕೂಡ ನೋಡಿಕೊಂಡು ನೀವು ಜೋಡಿಸಿ ನೀಟಾಗಿ ಹಬ್ಬದ ಹಿಂದಿನ ದಿನವೇ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಇದಾದಮೇಲೆ ನಾನು ನಿಮಗೆ ತುಂಬ ಮುಖ್ಯವಾಗಿರುವಂತಹ ಲಕ್ಷ್ಮೀ ಪೂಜೆಗೆ ಇಡುವಂತಹ ಶ್ರೇಷ್ಠ ವಸ್ತುಗಳನ್ನು, ತುಂಬ ಮುಖ್ಯವಾದಂತಹ ವಸ್ತುಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಯಾವ್ಯಾವುದು ಅಂತ ಅಂದರೆ ನೀಟಾಗಿ ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ಮೊದಲನೇದಾಗಿ ಹಣವನ್ನು ಅಷ್ಟೇ ನೀವು ದೇವರಿಗೆ ಬಲಭಾಗದಲ್ಲಿ ಇಡಬೇಕಾಗತ್ತೆ. ಜೊತೆಗೆ ಆದಷ್ಟು ಯಾರಿಗೂ ಕಾಣದೇ ಇರೋ ರೀತಿಯಾಗಿ ಇಡೋದಕ್ಕೆ ಟ್ರೈ ಮಾಡಿ. ಅದ್ರ ಜೊತೆಗೆ ಕವಡೆ, ಗೋಮತಿ ಚಕ್ರ. ಆ ಕವಡೆನ ನೀವು ಹಳದಿ ಕವಡೆನ ತೊಗೊಳ್ಬೇಕಾಗತ್ತೆ, ಅಥವಾ ಬಿಳಿ ಕವಡೆನೂ ಕೂಡ ನೀವು ತೊಗೊಳ್ಬಹುದು. ಹಳದಿ ಕವಡೆ ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ಕವಡೆ ಆಗಿರುತ್ತೆ. ಜೊತೆಗೆ ಬಿಳಿ ಕವಡೆನೂ ಕೂಡ ಪ್ರಿಯವಾಗಿರುವಂತಹದ್ದೇ, ಆದರೆ ಹಳದಿ ಕವಡೆ ಸಿಕ್ಕಿದ್ರೆ ತೊಗೊಳ್ಳಿ, ಇಲ್ಲ ಅಂತಂದರೆ ನೀವು ಬಿಳಿದನ್ನೇ ತೊಗೊಳ್ಬಹುದು. ಅದಾದಮೇಲೆ ಗೋಮತಿ ಚಕ್ರ, ಕವಡೆ, ಗೋಮತಿ ಚಕ್ರ ಇದೆಲ್ಲದನ್ನು ಕೂಡ ನೀವು ಆದಷ್ಟು 3, 5, 9, 11 ಈ ರೀತಿಯಾಗಿ ತೊಗೊಳ್ಬಹುದು. ಅಥವಾ 6 ಕವಡೆ, ಗೋಮತಿ ಚಕ್ರ ಇದೆಲ್ಲದನ್ನು ಕೂಡ ನೀವು 6 ಕೂಡ ಇಡಬಹುದು. ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟನ್ನು ತಗೊಳ್ಳಿ. ಜೊತೆಗೆ ಕಮಲದ ಬೀಜಗಳನ್ನು ಅಷ್ಟೇ, ಕಮಲದ ಬೀಜಗಳು. ಅದಾದಮೇಲೆ ಬಳೆಗಳು ಚಿಕ್ಕದು ಅಂತ ಅಂದರೆ ಚಿಕ್ಕ ಬಳೆಗಳು ಬರುತ್ತೆ, ಚಿಟ್ಟಿ ಗಾಜು ಅಂತ ಹೇಳಿ. ಅದನ್ನು ನೀವು ಆನ್ಲೈನಲ್ಲಿ ಆರ್ಡ್ರ್ ಮಾಡಿಕೊಂಡು ತೊಗೊಳ್ಳಿ. ಯಾಕಂದರೆ ಆಫ್ಲೈನಲ್ಲಿ ಸಿಗೋದು ಸ್ವಲ್ಪ ಡೌಟು. ಆನ್ಲೈನಲ್ಲಾದರೆ ನಿಮಗೆ ಈಸಿಯಾಗಿ ಸಿಗುತ್ತೆ. ಆರ್ಡ್ರ್ ಮಾಡಿಕೊಂಡ್ರೆ ಅದರಲ್ಲಿ 3 ಥರದ ಬಳೆ ಇರುತ್ತೆ, ಕೆಂಪು, ಹಸಿರು ಮತ್ತು ಹಳದಿ ಇರುತ್ತೆ. ಅದನ್ನು ನೀವು ಆರ್ಡ್ರ್ ಮಾಡಿಕೊಂಡು ಬಳೆಗಳನ್ನು ತರಿಸಿಟ್ಕೊಳ್ಳಿ. ಅದ್ರ ಜೊತೆಗೆ ಶ್ರೀಫಲ ಅಂತ ಸಿಗುತ್ತೆ, ಅದು ತುಂಬಾ ಶ್ರೇಷ್ಠ. ಅದನ್ನು ಶ್ರೀಫಲನ 1 ಅಥವಾ 2 ಈ ರೀತಿಯಾಗಿ ನೀವು ಎಷ್ಟಾದ್ರೂ ಇಟ್ಕೊಳ್ಬೋದು, 5 ಈ ರೀತಿಯಾಗಿ ಇಟ್ಕೊಳ್ಬೋದು. ಜೊತೆಗೆ ಗುಲ್ಗಂಜಿ, ಕೆಂಪು ಗುಲ್ಗಂಜಿನ ಇಟ್ಕೊಳ್ಬೇಕಾಗತ್ತೆ, ಅಥವಾ ಬಿಳಿ ಗುಲ್ಗಂಜಿನೂ ಕೂಡ ಇಟ್ಕೊಳ್ಬೋದು. ಬಿಳಿ ಗುಲ್ಗಂಜಿನೂ ಕೂಡ ಹಣದ ಆಕರ್ಷಣೆಯನ್ನು ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಕೆಂಪು ಗುಲ್ಗಂಜಿ ಮತ್ತು ಬಿಳಿ ಗುಲ್ಗಂಜಿ ನಿಮಗೆ ಯಾವುದು ಸಿಗುತ್ತೋ ಅದನ್ನು ನೀವು ತಂದು ಇಟ್ಕೊಳ್ಬೋದು. ಅದ್ರ ಜೊತೆಗೆ ಅರಿಶಿಣದ ಕೊಂಬನ್ನು ಅಷ್ಟೇ 3, 5 ಈ ರೀತಿಯಾಗಿ ನೀವು ದೇವ್ರ ಮುಂದೆ ಇಟ್ಕೊಳ್ಬೋದು. ಹಾಗೆಯೇ ಏಲಕ್ಕಿ ಮತ್ತು ಲವಂಗ, ಇದರಲ್ಲಿ ಏಲಕ್ಕಿ ಮತ್ತು ಲವಂಗ ತುಂಬಾ ಇಂಪಾರ್ಟೆಂಟು. ಇದನ್ನು ಕೂಡ ನೀವು ಲಕ್ಷ್ಮೀ ದೇವಿಗೆ ಇಡುವಾಗ ಈ ವಸ್ತುಗಳನ್ನು ಕೂಡ ನೀವು ಸೇರಿಸಿ ಇಟ್ಕೊಳ್ಬೇಕು. ಇನ್ನು ಕೊನೆಯದಾಗಿ ಮುತ್ತುಗಳು ನಿಮಗೆ ಎಲ್ಲ ಜ್ಯುವೆಲ್ಲರಿ ಶಾಪ್ಗಳಲ್ಲಿ ಸಿಗುತ್ತೆ, ಮುತ್ತು ಮತ್ತು
ಹವಳಗಳು, ಮುತ್ತು ಮತ್ತು ಹವಳಗಳನ್ನು ನೀವು ಜ್ಯುವೆಲ್ರಿ ಶಾಪ್ನಲ್ಲಿ ತೊಗೊಳ್ಬೋದು. ಇದಿಷ್ಟು ವಸ್ತುಗಳನ್ನು ಕೂಡ ನೀವು ಒಂದು ಪ್ಲೇಟಲ್ಲಿ ಆರ್ಗನೈಸ್ ಮಾಡಿ ಹಬ್ಬದ ದಿನ ಲಕ್ಷ್ಮೀ ದೇವಿ ಮುಂದೆ ಇಟ್ಟು ಪೂಜೆ ಮಾಡ್ಕೊಳ್ಬೇಕಾಗತ್ತೆ. ತುಂಬಾ ಒಳ್ಳೆಯದು. ಪೂಜೆ ಎಲ್ಲ ಆದಮೇಲೆ ನೀವು ಇದನ್ನು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಅಥವಾ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ಕೊಳ್ಬೋದು. ಇದಿಷ್ಟು ಕೂಡ ಲಕ್ಷ್ಮೀ ದೇವಿಗೆ ಪೂಜೆಗೆ ಇಡುವಂತಹ ಶ್ರೇಷ್ಠವಾದಂತಹ ವಸ್ತುಗಳು. ಇದೆಲ್ಲದನ್ನು ಕೂಡ ನಿಮಗೆ ತಿಳಿಸಿದ್ದೀನಿ. ಇದಿಷ್ಟು ಕೂಡ ನೀವು ರೆಡಿ ಮಾಡಿಕೊಂಡ್ರೆ ನಿಮ್ಮ ಹಬ್ಬದ ಸಂಪೂರ್ಣ ತಯಾರಿ ಆದಷ್ಟು ಸ್ಪೀಡಾಗಿ ಆಗೋಗ್ಬಿಡುತ್ತೆ. ಯಾಕಂದರೆ ಇದರಲ್ಲಿ ಯಾವುದೇ ಒಂದು ವಸ್ತು ಕೂಡ ಮಿಸ್ ಆಗಿಲ್ಲ. ನೀವು ಇದೆಲ್ಲದನ್ನು ಕೂಡ ಲಿಸ್ಟ್ ಮಾಡಿಟ್ಕೊಂಡು ಶಾಪಿಂಗ್ ಹೋದಾಗ ಇದರಲ್ಲಿ ಯಾವುದನ್ನು ಕೂಡ ಮಿಸ್ ಮಾಡದೇ ಇರೋ ಹಾಗೆ ತೊಗೊಂಡು ಬಂದು ನಿರ್ವಿಘ್ನವಾಗಿ ಪೂಜೆ ಮಾಡಿ ನೆರವೇರಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಥವಾ ಮುಖ್ಯವಾಗಿರುವಂತಹ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನೋಡಿದ್ರಲ್ವ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಪೂರ್ವ ಸಿದ್ಧತೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ತುಂಬಾ ಉಪಯುಕ್ತ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆದಷ್ಟು ನನಗೆ ಗೊತ್ತಿರೋಷ್ಟು ಮಾಹಿತಿನ ನಿಮಗೆ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.